ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ. ಆತ್ಮೀಯ ನನ್ನ ಮುದ್ದು ನಲ್ಮೆಯ ವಿದ್ಯಾರ್ಥಿಗಳೇ, ಮೊದಲನೇ ದಿವಸ, ಶುಭ ದಿವಸ. ಇವತ್ತು ಗುರುವಾರ. ಒಳ್ಳೆಯ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಿ. ಶತಮಾನಗಳ ಇತಿಹಾಸವಿರುವಂಥ ಶಾಲೆಯನ್ನು ನೀವು ಚೂಸ್ ಮಾಡಿಕೊಂಡಿರಿ. ಸುಮಾರು ಈ ಶಾಲೆ ಬಗ್ಗೆ ಹೇಳಬೇಕಾಗಿತ್ತು ಅಂತಂದ್ರೆ, ಇದರಲ್ಲಿ ಪಾಸ್ ಆಗಿ ಹೋದಂಥ, ಇದರಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿಗಳು IAS ಆಗಿದ್ದಾರೆ, MP ಗಳಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು 1950-55. ಜೊತೆಗೆ ಇಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಇದ್ದಾರೆ. ಬಿಜಾಪುರದ ಅತ್ಯಂತ ಹಳೆಯ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನೀವೆಲ್ಲರೂ ಹೆಮ್ಮೆಯನ್ನು ಪಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಈ ಒಂದು ಕೊರೋನಾ ಸಂಕಷ್ಟ ಕಾಲದಲ್ಲಿ ನಾವು ಶಾಲೆಯಲ್ಲಿ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಬೇಕು. ಜೊತೆಗೆ ಅಭ್ಯಾಸವನ್ನು ಮಾಡಬೇಕು, ಜ್ಞಾನಾರ್ಜನೆಯನ್ನು ಮಾಡಬೇಕು. ಜ್ಞಾನಾರ್ಜನೆಯನ್ನು ಮಾಡುವುದರ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕಾದಂಥ ಕರ್ತವ್ಯ ನಮ್ಮ ಮೇಲಿದೆ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಅನಿಲ್ ಕೊರ್ತಿ ಅಂತಂದು. ನಾನು ನಿಮಗೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ವಿಷಯವನ್ನು ತೆಗೆದುಕೊಳ್ಳುತ್ತೇನೆ. ನಿಮ್ಮ ಪರಿಚಯ ಮುಂದಿನ ಅವಧಿಯಲ್ಲಿ ಆಗುತ್ತದೆ. ಇಂದು ನಾವು 7ನೇ ತರಗತಿಯನ್ನು ಅಥವಾ 6ನೇ ತರಗತಿಯನ್ನು ನಾವು ನೋಡಿದರೆ, ನೀವು ಕಲಿತಂಥ ವಿಚಾರವನ್ನು ನೀವು ನೆನಪಿಸಿಕೊಂಡರೆ ಸ್ವಲ್ಪ ನಿಮಗೆ ಅರ್ಥ ಆಗುತ್ತೆ. ಇತಿಹಾಸ ಅಥವಾ ಸಮಾಜ ವಿಜ್ಞಾನವನ್ನು ಕೇವಲ 3 ಭಾಗಗಳಾಗಿ ವಿಂಗಡಣೆ ಮಾಡಿರುತ್ತಾರೆ. ಒಂದು ಇತಿಹಾಸ, ಹಿಸ್ಟ್ರಿ. ಎರಡನೇದ್ದು ಸಿವಿಕ್ಸ್ ಅಂತಂದು, ಪೌರನೀತಿ ಅಂತಂದು. ಮೂರನೇ ಭಾಗ ಯಾವುದು? ಎಕ್ಸಾಕ್ಟ್ಲಿ ಕರೆಕ್ಟ್, ಭೂಗೋಳ ಅಥವಾ ಜಿಯೋಗ್ರಫಿ ಅಂತ ಕರಿತೀವಿ. ಈ ರೀತಿಯಾಗಿ 3 ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಿರೋದನ್ನು ನಾವು 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ, 5th, 6th ಮತ್ತು 7th ಸ್ಟ್ಯಾಂಡರ್ಡ್ನಲ್ಲಿ ನಾವು ಕಲಿತಿರ್ತೇವೆ. 5ನೇ ತರಗತಿಯಲ್ಲಿ ಸುತ್ತಮುತ್ತಲಿರುವಂಥ ಪರಿಸರದ ಬಗ್ಗೆ, ಅದರ ಬಗ್ಗೆ ನಾವು ಕಲಿತಿರ್ತೀವಿ ಜಿಯೋಗ್ರಫಿಯಲ್ಲಿ. 6th ಬಂದರೆ ಖಂಡಗಳು ಎಂದರೇನು, ಕಾಂಟಿನೆಂಟ್ಸ್ ಅಂದ್ರೇನು, ವಾಟ್ ಆರ್ ದ ಕಾಂಟಿನೆಂಟ್ಸ್, ವಾಟ್ ಆರ್ ದ ಟೈಪ್ಸ್ ಆಫ್ ದ ಕಾಂಟಿನೆಂಟ್ಸ್, ಅದರ ಬಗ್ಗೆ ಎಲ್ಲ ನಾವು ಕಲಿತಿರ್ತೀವಿ. ಕೆಲವು ಖಂಡಗಳನ್ನು 6ನೇ ತರಗತಿಯಲ್ಲಿ, ಕೆಲವು ಖಂಡಗಳನ್ನು 7ನೇ ತರಗತಿಯಲ್ಲಿ ಕಲಿತಿರ್ತೀವಿ. ಜೊತೆಗೆ 5ನೇ ತರಗತಿಯಲ್ಲಿ ಇತಿಹಾಸ ವಿಷಯಕ್ಕೆ ನಾವು ಸಂಬಂಧಪಟ್ಟ ಬಂದರೆ, 5ನೇ ತರಗತಿಯಲ್ಲಿ ಇತಿಹಾಸದ ಬಗ್ಗೆ ಅಂದರೆ ಇತಿಹಾಸವನ್ನು, ಇದಕ್ಕಿಂತ ಮುಂಚೆ ಇತಿಹಾಸ 3 ಭಾಗಗಳಲ್ಲಿ ವಿಂಗಡಣೆಯನ್ನು ಮಾಡಿರ್ತಾರೆ. ಒಂದು ಏನ್ಸಿಯಂಟ್ ಹಿಸ್ಟ್ರಿ, ಎರಡನೇದ್ದು ಮಿಡಿವಲ್ ಹಿಸ್ಟ್ರಿ, ಮೂರನೇದ್ದು ಮಾಡರ್ನ್ ಹಿಸ್ಟ್ರಿ ಆರ್ ಪ್ರೆಸೆಂಟ್ ಹಿಸ್ಟ್ರಿ ಅಂತ. ಅಂದರೆ ಇತಿಹಾಸವನ್ನು ಮೊದಲನೇ ಭಾಗದಾಗಿ ಹಿಂದಿನ ಇತಿಹಾಸ, ಅರ್ವಾಚೀನ ಇತಿಹಾಸ, ಎರಡನೇ ಭಾಗದಲ್ಲಿ
ಅಂದ್ರೆ 6ನೇ ತರಗತಿಯಲ್ಲಿ ನಾವು ಕಲಿಯುವಂಥ ಇತಿಹಾಸ ಯಾವುದ್ರಿ? ಮಧ್ಯಯುಗೀನ ಭಾರತದ ಇತಿಹಾಸ. 7ನೇ ತರಗತಿಯಲ್ಲಿ ಕಲಿತಂಥ ಇತಿಹಾಸವನ್ನು ನಾವು ಮಾಡರ್ನ್ ಹಿಸ್ಟ್ರಿ ಅಥವಾ ಮತ್ತೊಂದು ನಾವು ಏನಂತ ಕರಿತೀವಿ ಕನ್ನಡದಲ್ಲಿ, ಅದಕ್ಕೆ ಈ ಪ್ರೆಸೆಂಟ್ ಈಗಿನ ಇತಿಹಾಸ ಅಥವಾ ಮುಂದುವರೆದಂಥ ಇತಿಹಾಸ, ಆಧುನಿಕ ಇತಿಹಾಸ ಅಂತ ಕರಿತೀವಿ. ಈ ರೀತಿಯಾಗಿ ಇತಿಹಾಸವನ್ನು 3 ಭಾಗಗಳಲ್ಲಿ ಕಲಿತಿರ್ತೀವಿ. ಹಾಗಾದರೆ ಇತಿಹಾಸ ಅಂತಂದ್ರೆ ಏನು? ವಾಟ್ ಯು ಮೀನ್ ಬೈ ದ ಹಿಸ್ಟ್ರಿ? ಒಂದು ಪ್ರಶ್ನೆ ನಮಗೆ ಬರುತ್ತೆ. ಇತಿಹಾಸ ಅಂತಂದರೆ ಹಿಂದೆ ಆಗಿ ಹೋದಂಥ ಘಟನೆಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡುವುದಕ್ಕೆ ನಾವು ಇತಿಹಾಸವೆನ್ನುತ್ತೇವೆ. ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ದ ಇವೆಂಟ್ಸ್ ಈಸ್ ಕಾಲ್ಡ್ ಆಸ್ ಹಿಸ್ಟ್ರಿ. I will repeat it. The systematic study of the past events is called as history ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮದ ಬಗ್ಗೆ ಏನಾದರೂ ನಾವು ಕೇಳಿದ್ವಿ ಅಂತಂದ್ರೆ, ನಿಮ್ಮ ಇತಿಹಾಸ ನೀವು ಎಲ್ಲೆಲ್ಲಿ ಕಲ್ತೀರಿ ಅಂತ. 1ನೇ 9ನೇ ಕಲ್ತೀವ್ರಿ ಸರ್, 2ನೇ ಕಲ್ತೀವ್ರಿ, 3ನೇ ಕಲ್ತೀವ್ರಿ, 4ನೇ 5ನೇ. ಸೊ ನೀವು ಹೇಳ್ಕೋತ ಬರ್ತೀರಿ. 1ನೇ ಬಿಟ್ಟು ಒಮ್ಮಲಿಗೆ 7ನೇ ಬರ್ತೀರೇನು? ನ್ಯಾವಾರ್ ದಾಟ್ ಒನ್ಸ್. 1ನೇ ಬಿಟ್ಟು 8ನೇ ಬರ್ತೀರೇನು? ಸರ್ ನಾವು ಒಮ್ಮಲಿಗೆ PDJ ಬಂದೀನಿ ಸರ್, 1ನೇ ಬಿ ಸ್ಕೂಲ್ ಕಲ್ತೇನೆ ರೀ, ಒಮ್ಮಲಿಗೆ 8ನೇ ಇಲ್ಲಿ ಬಂದೀನಿ ಅಂತ ಹೇಳ್ತೀರೇನು? ನ್ಯಾವಾರ್ ದಾಟ್ ಒನ್ಸ್. ಸೊ ಲೈಕ್ ದ್ಯಾಟ್ ಸಿಸ್ಟಮೆಟಿಕ್ ಆಗಿ ಹೇಳ್ಕೋತ ಹೋಗ್ತೀವಿ. 1ನೇ 2ನೇ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, 6th, 7th. ಸರ್ ಈ ವರ್ಷ 8th, ಇಲ್ಲಿ 9th ಸರ್. ಮೀನ್ಸ್ ಸಿಸ್ಟಮೆಟಿಕ್ ಆಗಿ ನೀವು ಹೇಳ್ಕೋತ ಹೋಗ್ತೀರಿ. ಒಮ್ಮಲಿಗೆ 2 ಟೇಬಲ್ಸನ್ನು ಬಿಟ್ಟು ಒಮ್ಮಲಿಗೆ 10 ಟೇಬಲ್ಸನ್ನು ನೀವು ಕಲಿಯಂಗಿಲ್ಲ. ಯಾವುದನ್ನೇ ನೀವು ಕಲಿತರೂ ಸಹಿತ ಸಿಸ್ಟಮೆಟಿಕ್ ಆಗಿನೇ, ಒಂದು ವ್ಯವಸ್ಥಿತವಾಗಿಯೇ ನೀವು ಕಲಿತೀರಿ. ನಾವು ದೊಡ್ಡವರಾಗುವುದು ಸಹಿತ ಏನಾದರೆ ಒಂದು ವ್ಯವಸ್ಥಿತವಾಗಿಯೇ ನಾವು ಮಾಡೋದು. That is most important aspect, I must say that. ಆ ರೀತಿಯಾಗಿ ಇದ್ರೆ ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಮಾನವನ ಉಗಮ ಹೆಂಗಾಯಿತು, ಏನಾಯಿತು, ಮಂಗನಿಂದ ಮಾನವ ಅಂತ ನೀವು ಕಲ್ತೀರಿ ಸೈನ್ಸ್ನಲ್ಲಿ. ಯಾವ ರೀತಿಯಾಗಿ ಅವನ ಅಭಿವೃದ್ಧಿಯನ್ನು ಹೊಂದಿದ, ಆಹಾರದ ಬಗ್ಗೆ ಅವನ ತಿಳುವಳಿಕೆ ಹೆಂಗೆ ಬೆಳವಣಿಗೆಯನ್ನು ಹೊಂದಿತು, ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಆಹಾರದ ಬಗ್ಗೆ ಆಗಲಿ, ಆತನ ಧರಿಸುವಂಥ ವೇಷಭೂಷಣಗಳ ಬಗ್ಗೆ ಆಗಲಿ, ಪ್ರತಿಯೊಂದನ್ನು ನಾವು ಕಲ್ಕೋತ ಹೋಗ್ತೀವಿ. ಸಮಾಜದಲ್ಲಿ ಆತ ಎಲ್ಲಿ ವಾಸಿಸ್ತಿದ್ದ, ಯಾವಾಗ ಹ್ಯಾಂಗೆ ವಾಸಿಸ್ತಿದ್ದ, ಬರವಣಿಗೆ ಕಲೆಯನ್ನು ಯಾವ ರೀತಿ ಆತ ಕಂಡು ಹಿಡಿದ, ಬೆಂಕಿಯನ್ನು ಯಾವ ರೀತಿ ಕಂಡು ಹಿಡಿದ, ಅಗ್ರಿಕಲ್ಚರ್ ವ್ಯವಸಾಯದ ಬಗ್ಗೆ ಯಾವ ರೀತಿಯಾಗಿ ಬಂತು, ಕುಟುಂಬದ ಪರಿಕಲ್ಪನೆ ಯಾವ ರೀತಿ ಬಂತು, ಪ್ರತಿಯೊಂದನ್ನು ಹಂತವಾಗಿ ನಾವು ಕಲ್ಕೋತ ನಾವು ಹೋಗ್ತೀವಿ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಜೊತೆಗೆ ಯಾವಾಗ ಕುಟುಂಬದ ಪರಿಕಲ್ಪನೆ ಬಂತು, ಒಟ್ಟುಗೂಡಿಸಿ ಎಲ್ಲರೂ ಇರ್ಲಿಕ್ಕೆ ಪ್ರಾರಂಭ ಆದರು, ಸಮಾಜ ಅನ್ನೋದಾಯಿತು. ಹೌದು, ಅದಕ್ಕೊಬ್ಬ ನಾಯಕ ಅನ್ನೋದು ಬೇಕಾಯಿತು. ರಾಜ್ಯದ ಪರಿಕಲ್ಪನೆ ಬಂತು, ರಾಜ್ಯದ ಪರಿಕಲ್ಪನೆ ಬಂತು. ಒಂದು ಏರಿಯಾ, ಒಂದು ಪ್ರದೇಶದ ಪರಿಕಲ್ಪನೆ ಬಂತು. ಇವೆಲ್ಲವೂ ಹಂತವಾಗಿ ಹಾಕೋತ ಹೋಗಿತ್ತು, ಒಮ್ಮಲಿಗೆ ಆಗಿದ್ದಲ್ಲ. ಇದು ಒಂದು ಭಾಗ. ಜೊತೆಗೆ ಇದರ ಜೊತೆಗೇನೇ ಕಟ್ಟಗಳ ಪರಿಕಲ್ಪನೆ ಹೆಂಗೆ ಬಂತು, ಲೋಹಗಳ ಪರಿಕಲ್ಪನೆ ಆಗಿರ್ಬೋದು, ಬರವಣಿಗೆ ವಿಧಾನ ಆಗಿರ್ಬೋದು, ಕಲೆಯ ವಿಧಾನ ಆಗಿರ್ಬೋದು, ಸಂಗೀತದ ಇದಾಗಿರ್ಬೋದು. ಪ್ರತಿಯೊಂದೂ ಕೂಡ ತನ್ನದೇ ಆದಂಥ ಅವಧಿಯೊಳಗೇನಾಗ್ಲಿಕ್ಕತ್ತದ್ರಿ, ಉತ್ತುಂಗಕ್ಕೆ ಅಂದ್ರೆ ಏನ್ರಿ, ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಹಾಕೋತನೇ ಹೋಯ್ತು. ಯುದ್ಧಗಳ ಪರಿಕಲ್ಪನೆ ಬಂತು, ಏರಿಯಾಗಳನ್ನು ಹೊಸ
ಇಷ್ಟು ವಿಷಯಗಳನ್ನು ಅಥವಾ ಹೊಸ ಏರಿಯಾಗಳನ್ನು ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋಂಥ ವಿಚಾರ ಬಂತು. ಮತ್ತು ಒಬ್ಬ ರಾಜ ಇನ್ನೊಬ್ಬ ರಾಜ, ಇವೆಲ್ಲವುಗಳನ್ನು ಒಂದು ಹಂತದಲ್ಲಿ ಬಂದು ಹೋಯಿತು. ರಾಜ್ಯ ಆಯಿತು, ಸಾಮ್ರಾಜ್ಯದ ಪರಿಕಲ್ಪನೆ ಬಂತು, ಆಳಲಿಕ್ಕೆ ಪ್ರಾರಂಭ ಮಾಡಿದರು. ಇದರ ಜೊತೆಗೆ ಸಿವಿಲೈಜೇಷನ್, ನಾಗರಿಕತೆಗಳ ಬೆಳವಣಿಗೆ ಆಯಿತು. ಇವೆಲ್ಲವುಗಳನ್ನು ಆ ನಾಗರಿಕತೆಯಲ್ಲಿ ನಾವು ನೋಡ್ತೀವಿ. ನಾಗರಿಕತೆಯ ಬೆಳವಣಿಗೆ ಆದಂಗೆ ನಮ್ಮ ವಿಚಾರ ಮಾಡುವಂಥ ವೇ ಕೂಡ, ದಿಕ್ಕು ಕೂಡ ಬದಲಾವಣೆ ಆಕೋತ ಹೋಗ್ತದೆ. ಸಾಕಷ್ಟು ಈ ಅಧ್ಯಾಯದಲ್ಲಿ 8ನೇ ತರಗತಿಯಲ್ಲಿ ನೀವು ಕಲಿತೀರಿ. ಹಿಂದಿನೂ ಕೂಡ ನೀವು 6ನೇತಿಯಲ್ಲಿ ನೀವು ಕಲ್ತೀರಿ ಸಿವಿಲೈಜೇಷನ್ಸ್ ಬಗ್ಗೆ, ನಾಗರಿಕತೆಗಳ ಬಗ್ಗೆ. ಇವೆಲ್ಲವುಗಳ ಬೆಳವಣಿಗೆಯನ್ನು ಯಾವ ರೀತಿಯ ರಾಜರು ಬಂದು ಸುಮಾರು 1200, ಈವನ್ ಯು ಕ್ಯಾನ್ ರೆಡ್ಯೂಸ್ ಇಟ್ ಅಪ್ ಟು ದ 8 to 9 ಸೆಂಚುರಿ. ಸಾಕಷ್ಟು ಕುಟುಂಬಗಳು, ವಂಶಗಳು ನಮ್ಮಲ್ಲಿ ಆಳಿವೆ. ಗಂಗರು, ಕದಂಬರು, ಚಾಲುಕ್ಯರು, ಹೊಯ್ಸಳರು, ಇವೆಲ್ಲವುಗಳು ಏನಾಗಿರಿ ನಮ್ಮಲ್ಲಿ ಆಳಿ ಹೋದಂಥವು. ಮುಸಲ್ಮಾನರ ದಾಳಿ ಆಗ್ತದ್ರಿ. ಆ ಮುಸಲ್ಮಾನರ ದಾಳಿ ಆಗೋಕ್ಕಿಂತ ಪೂರ್ವದಲ್ಲಿ ಏನಂತೀರಿ ನಾವು ಆನ್ಸಿಯೆಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಅದನ್ನು ನೀವು ಕಲಿತೀರಿ. ನೆಕ್ಸ್ಟ್ ಮೀಡಿಯವಲ್ ಹಿಸ್ಟ್ರಿಯಲ್ಲಿ ಮಧ್ಯಯುಗೀನ ಭಾರತದ ಇತಿಹಾಸ ಅಂತ ಹೇಳ್ತೀವಿ. ಈ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಏನದರಿ, ಮುಸಲ್ಮಾನರ ದಾಳಿಯಿಂದ ಎಲ್ಲಿವರೆಗೆ ರೀ, ಮೊಘಲರ ಆಳ್ವಿಕೆಯವರೆಗೆ, ಬ್ರಿಟಿಷರಾಗಿರ್ಬೋದು ಅಥವಾ ಯುರೋಪಿಯನ್ ರಾಜರಾಗಿರ್ಬೋದು, ಯುರೋಪಿಯನರು ಭಾರತದಲ್ಲಿ ಒಳಗೆ ಬರೋದರವರೆಗೆ ಅಪ್ ಟು 1453 ಆರ್ ದ 15th ಸೆಂಚುರಿಯವರೆಗೆ ನಾವೇನೇನು ಕರಿತೀವಿ ರೀ ಮಧ್ಯಯುಗೀನ ಭಾರತದ ಇತಿಹಾಸ ಅಂತ ಹೇಳ್ತೀವಿ. ನಂತರದ್ರಿ, ಸೊ ದ ನೆಕ್ಸ್ಟ್ ಲೆವೆಲ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಈ ರೀತಿಯಾಗಿ ಏನಂದರೆ 3 ಭಾಗಗಳಾಗಿ, 3 ಪರಿಕಲ್ಪನೆಗಳಾಗಿ ನಾವು ಇತಿಹಾಸವನ್ನು ನಾವು ನೋಡ್ತೀವಿ. ಹೌದು. ಹಾಗಾದರೆ 8th ಸ್ಟ್ಯಾಂಡರ್ಡ್ನಲ್ಲಿ, 8ನೇ ತರಗತಿಯಲ್ಲಿ ಯಾವ ರೀತಿಯಾದಂಥ ನಿಮ್ಮ ಪಠ್ಯಕ್ರಮ ಇರುತ್ತೆ, ಒಟ್ಟು ಎಷ್ಟು ಚಾಪ್ಟರ್ಸ್ಗಳು ಇರುತ್ತಾವೆ ಅನ್ನೋದನ್ನು ನಾವು ನೋಡಿದ್ವಿ ಅಂತಂದ್ರೆ, ಮೊದಲೇ ಮಾತ್ರ ಈ ಹೋಸಲ ಪ್ರಾರಂಭದಲ್ಲಿ ನಾನು ಹೇಳಿದ್ದೀನಿ, ನಿಮ್ಗೆ 6th ಸ್ಟ್ಯಾಂಡರ್ಡಲ್ಲಿ ಆಗಲಿ ಅಥವಾ 7th ಸ್ಟ್ಯಾಂಡರ್ಡಲ್ಲಿ ಆಗಲಿ ಕೇವಲ 3 ವಿಭಾಗಗಳನ್ನಾಗಿ ಮಾಡಿದ್ರು. ಒಂದು ಯಾವುದ್ರಿ, ದ ಫಸ್ಟ್ ಒನ್ ಹಿಸ್ಟ್ರಿ, ನೆಕ್ಸ್ಟ್ ಒನ್ ಸಿವಿಕ್ಸ್, ಥರ್ಡ್ ಒನ್ ಇಟ್ ವಿಲ್ ಬಿ ಆಸ್ ಅನ್ ಜಾಗ್ರಫಿ. ಬಟ್ ಹಿಯರ್ it has been divided into history, political science, sociology, geography, economics and business study. Like that, and 6 divisions they were made. How many? 6 divisions. 7ನೇವರೆಗೆ 3 ವಿಭಾಗಗಳಲ್ಲಿ ಕಲಿತಿದ್ದು ಈಗ ಏನಾಗ್ತವ್ರಿ 6 ವಿಭಾಗದೊಳಗೆ ಡಿವೈಡ್ ಆಗ್ತವೆ. ಒಂದೆದ್ದು ಸಮಾಜ, ಹಿಸ್ಟ್ರಿ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ನೆಕ್ಸ್ಟ್ ಎಕನಾಮಿಕ್ಸ್ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಅಂತಂದು ಈ ರೀತಿಯಾಗಿ ಏನು ಮಾಡ್ತೀವಿ 6 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ಯಾರ. ಹಿಸ್ಟ್ರಿ ಒಟ್ಟು ಎಷ್ಟು ಚಾಪ್ಟರ್ಸ್ ಅವ ರೀ? 12 ಚಾಪ್ಟರ್ಸ್ ಅವ. ಪೊಲಿಟಿಕಲ್ ಸೈನ್ಸ್ 4 ಚಾಪ್ಟರ್ಸ್. ಇತಿಹಾಸ ಭಾಗದಿಂದ ರೀ 12 ಚಾಪ್ಟರ್ಸ್ ಅವ ರೀ. ಪೊಲಿಟಿಕಲ್ ಸೈನ್ಸ್ ಈ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಿಂದ 4 ಚಾಪ್ಟರ್ಗಳವ ರೀ. ಸೋಷಿಯಾಲಜಿ ಸಮಾಜಶಾಸ್ತ್ರದಿಂದ 4 ಅಧ್ಯಾಯಗಳವ ರೀ. ಜಿಯೋಗ್ರಫಿ ಭೂಗೋಳದಿಂದ 5 ಚಾಪ್ಟರ್ಸ್ ಅವ ರೀ. ಎಕನಾಮಿಕ್ಸ್ದಿಂದ
4 ಚಾಪ್ಟರ್ಸ್ಗಳವರಿ ಅರ್ಥಶಾಸ್ತ್ರದಿಂದ, ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನದಿಂದವರಿ 3 ಚಾಪ್ಟರ್ಸ್ಗಳವರಿ, ಒಟ್ಟು 32 ಚಾಪ್ಟರ್ಸ್ಗಳವರಿ. ಇನ್ನೊಂದು ಮಾತು, ನಿಮಗೇನು ಈ ಟೆಕ್ಸ್ಟ್ ಬುಕ್ ಸಿಗುತ್ತೆ ಅಲ್ರಿ, ಯು ಹ್ಯಾವ್ ಟು ಪ್ರಿಸರ್ವ್ ಇಟ್. ಇಟ್ ಈಸ್ most important text book for your all the competitive examinations, because it is having almost all the basics of the all these 6 subjects. In that one, geography, my God, that you are getting most basics. That minimum 3 to 4 questions will be there in the almost all in the competitive examinations. 5 chapters, 4 to 5 questions. ಈಗಿಂದೆಲ್ಲ ನಾ ಹೇಳಿಕತ್ತಿದ್ರಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡ್ರೂ ಸಹಿತ ಫ್ರಮ್ ದಿ 8th ಜಾಗ್ರಫಿಯಿಂದ 4 ರಿಂದ 5 ಕ್ವೆಶನ್ಸ್ಗಳು ಬರುತ್ತೆ ರೀ. ಅಂದರೆ ಇದರ ಮಹತ್ವ ಎಷ್ಟು ಅಂತಂದು ನಾವು ತಿಳ್ಕೋಬಹುದು. ಅದಕ್ಕಾಗಿ ಏನದ ರೀ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾವುದೇ ತಗೋರಿ, ಯಾವುದೇ ಭಾಗದಲ್ಲಿ ನಾವು ಹೋದರೂ ಸಹಿತ, ಅದು ಹಿಸ್ಟ್ರಿ ಇರ್ಬೋದು ರೀ, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಸೋಷಾಲಜಿ ಇರ್ಬೋದು, ಜಾಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಈ ಯಾವುದಕ್ಕೆ ಹೋಗ್ರಿ ಎಲ್ಲವೂ ಕೂಡ ಏನದರಿ ಬೇಸಿಕ್. ಎಲ್ಲವೂ ಸಹಿತ ಬೇಸಿಕ್ನಿಂದನೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಫೌಂಡೇಶನ್ ಪ್ರಾಪರ್ ಆಯಿತು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಮನಿ ಕಟ್ಟುವ ಪ್ಲಿಂತ್ ವರೆಗೆ ಬಂತು ಅಂತಂದ್ರೆ, ಸರಿಯಾಗೆಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು ಅಂತಂದ್ರೆ ಮ್ಯಾಲೆ ಬೇಕಾದಷ್ಟು ಕಟ್ರಿ. ಮ್ಯಾಲೆ ಬಿಲ್ಡಿಂಗ್ ಹೆಂಗಿರ್ತದ ಅದ್ರ ತಕ್ಕಂಗೆ ಅಷ್ಟು ಮಜಬೂತ್ ಏನಿರ್ಬೇಕ್ರಿ ತಳಗಿಂದಿರ್. ದ್ಯಾಟ್ಸ್ ವೈ ಇದು 8th ನೀವು ಜಾಗ್ರಫಿ, ಅದು 8th ಹಿಸ್ಟ್ರಿಯನ್ನು, ಸೋಷಿಯಲ್ ಸೈನ್ಸ್ ನೀವು ಸರಿಯಾಗಿ ಪರ್ಫೆಕ್ಟ್ ನೀವು ಕಲಿತ್ರಿ ಅಂತಂದ್ರೆ ಇದರ ಮೇಲೆ ಎಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನೂ ಸಹಿತ ನೀವು ಅಪಿಯರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ರೀ, ಲೆಟ್ಸ್ ಸ್ಟಾರ್ಟ್ ದ್ಯಾಟ್ ಒನ್ಸ್. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಾಲಜಿ, ಜಾಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್. ಅದಕ್ಕಾಗಿ 6 ಭಾಗಗಳು, ಒಟ್ಟು ಟೋಟಲ್ ಎಷ್ಟು ಇರ್ತಾವ್ರಿ 6 ಭಾಗಗಳು ಇರ್ತಾವ. ಆ 6 ಭಾಗಗಳನ್ನು ನೀವು ಸರಿಯಾಗಿ ನೀವು ಕಲಿತ್ರಿ ಅಂತಂದ್ರೆ ನಥಿಂಗ್. ಸೊ ಯು ಆರ್ ಗೆಟಿಂಗ್ ದ 100% ವಿಲ್ ಗೆಟ್ ದಿ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ದ್ಯಾಟ್ ಮೀನ್ಸ್ ಇನ್ ದಿಸ್ ಒನ್ ಫಸ್ಟ್ ಚಾಪ್ಟರ್ ಏನದರಿ ಸೋರ್ಸಸ್. ಸೋರ್ಸ್ ಆಧಾರಗಳು ಅಂತ ನಾವು ಹೇಳ್ತೀವಿ. ಈ ಆಧಾರದೊಳಗೆ ಏನೇನವ, ಯಾವ ಆಧಾರಗಳು ಏನು, ಹಿಸ್ಟ್ರಿಯನ್ನು ನಾವು ಕಲಿಬೇಕಾಗಿತ್ತು ಅಂತಂದ್ರೆ ಹ್ಯಾಂಗೆ ಬೇಕಾದಂಗೆ ಹೇಳಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಪೂರ್ತಿನೆದ್ರೆ ಎವಿಡೆನ್ಸನ್ನು ನಾವು ಕೊಡಬೇಕು. ಹಿಂದಿನವರಿಗೆ ಬೆಂಕಿ ಗೊತ್ತಿತ್ತು ಅಂತಂದ್ರೆ ಎಲ್ಲಿ ಗೊತ್ತು, ಅದರ ಕುರುಹು ಏನದ್ರಿ, ಅದರ ಎವಿಡೆನ್ಸಸ್ ಎಲ್ಲವರಿ ಅದರದ್ದು ಅನ್ನೋದನ್ನು ನಮಗೆ ತೋರಿಸ್ಬೇಕಾಗತ್ತೆ. ಅದನ್ನು ತೋರಿಸಿದಾಗ ಮಾತ್ರ ಏನಾಗುತ್ತೆ ರೀ, ಎಸ್ 100%. ಪ್ರತಿಯೊಂದಕ್ಕೂ ಸಹಿತ ನಮ್ಗೆ ಏನಾಗಬೇಕಾಗ್ತದೆ ರೀ, ಎವಿಡೆನ್ಸ್ ಈಸ್ ಮೋಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್. ಎವಿಡೆನ್ಸ್ ಇತ್ತು ಅಂತಂದ್ರೆ ನಮಗೇನು ಬೇಕಾದ ಹೇಳಲಿಕ್ಕೆ ಆಗುತ್ತೆ. ಎವಿಡೆನ್ಸ್ ಇಲ್ಲ, ಈವನ್ ನೀವು ಎಲ್ಲೇ ಹೋಗ್ರಿ ಎವಿಡೆನ್ಸಸ್ಗಳನ್ನು ಕೇಳ್ತಾರೆ. ಅದಕ್ಕಾಗಿ ಏನಂದ್ರೆ ಎವಿಡೆನ್ಸಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ that we are going to study in that ones. Next one, in the next chapter, that one's about the geographical features and prehistoric India. Geographic features is the most important. Geographic features ಅಂದ್ರೆ ಭೌಗೋಳಿಕ ತತ್ವಗಳು ಹೆಂಗವ ರೀ, ನಮ್ಮ ಏನವ ಎಲ್ಲವ ಪ್ರತಿಯೊಂದರದ್ದು ಇತಿಹಾಸವನ್ನು ನಾವು ಅಲ್ಲಿ ನೋಡ್ತೀವಿ ರೀ. ಅದ್ರ ತಕ್ಕಂತೆ ಎಲ್ಲವುಗಳನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾವಲ್ಲಿ ಹೇಳ್ತೀವಿ. ದ್ಯಾಟ್ಸ್ ವೈ
ಇತಿಹಾಸದಲ್ಲಿ ಮೊದಲನೇ ಚಾಪ್ಟರ್ಸು ಸೋರ್ಸ್, ಆಧಾರಗಳು ಅಂತ ನಾವು ಹೇಳ್ತೀವಿ. ಎರಡನೇ ಚಾಪ್ಟರು ಏನಂತಂದ್ರಿ, ಜಾಗ್ರಫಿಕಲ್ ಫೀಚರ್ಸ್ ಆ್ಯಂಡ್ ಪ್ರೀ ಹಿಸ್ಟರಿಕ್ ಇಂಡಿಯಾ ಅಂತ ಹೇಳ್ತೀವಿ. ಮೂರನೇ ಚಾಪ್ಟರ್ ಇದರಲ್ಲಿ ಏನದರಿ, ಈ ಜಾಗ್ರಫಿಕ್ ಫೀಚರ್ಸ್ ಆ್ಯಂಡ್ ಪ್ರೀ ಹಿಸ್ಟರಿಕ್ ಇಂಡಿಯಾ ಬಗ್ಗೆ ಹೇಳುವಾಗ ನಮ್ಮ ದೇಶದ ಬಗ್ಗೆ, ದೇಶದ ಗಡಿಗಳ ಬಗ್ಗೆ, ಜೊತೆಗೆ ಎಲ್ಲೆಲ್ಲಿ ನಾವು ಇತಿಹಾಸದ ಆಧಾರಗಳನ್ನು ನಾವು ನೋಡ್ತೀವಿ, ನಮ್ಮ ದೇಶ ಎಷ್ಟು ವಿಸ್ತಾರವಾಗಿದೆ, ಪ್ರತಿಯೊಂದರ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನು ನಾವು ಮಾಡ್ತೀವಿ. ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ಇಂಡಿಯಾ, ನಮ್ಮ ದೇಶದಲ್ಲಿಯೂ ಕೂಡ ಸಾಕಷ್ಟು ನಾಗರಿಕತೆಗಳು, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆಯ ಬಗ್ಗೆ ನಾವೇನು ಮಾಡ್ತೀವಿ ಈ ನಾಲ್ಕನೇ ಚಾಪ್ಟರಲ್ಲಿ ಮೂರನೇ ಚಾಪ್ಟರಲ್ಲಿ ನಾವು ನೋಡ್ತೀವಿ. ಇದರಂತೆ ಈವನ್ ನಾಲ್ಕನೇ ಚಾಪ್ಟರ್ದಲ್ಲಿ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ದ ವರ್ಲ್ಡ್ದಲ್ಲಿ ನಮ್ಮ ದೇಶದಲ್ಲಿ ನಾಗರಿಕತೆಯು ಕೂಡ ಆಗಿ ಹೋಗಿದೆ. ಜಸ್ಟ್ ಈಗ ನಾನು ಹೇಳಿದೆ, ನಾನು ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಅಂತಂದು. ಅದರಂತೆ ಇಡೀ ಜಗತ್ತಿನಲ್ಲಿಯೂ ಕೂಡ ಸಾಕಷ್ಟು ಏನಾಗ್ಯಾವ್ರಿ, ಸಿವಿಲೈಸೇಷನ್ಸ್ಗಳು, ನಾಗರಿಕತೆಗಳು ಆಗಿ ಹೋಗ್ಯಾವ. ಆ ಎಲ್ಲ ನಾಗರಿಕತೆಗಳ ಬಗ್ಗೆ ನಾವು ಏನೇನು ಮಾಡ್ತೀವಿ, ಅಧ್ಯಯನವನ್ನು ನಾವು ಮಾಡ್ತೀವಿ. ಅದು ಗ್ರೀಕ್ ಆಗಿರಬಹುದು, ಮೆಸೊಪೊಟೇಮಿಯನ್ ನಾಗರಿಕತೆ ಆಗಿರಬಹುದು, ಇಂಕಾ ಆಗಿರಬಹುದು, ಅಥವಾ ಚೈನಾ ಸಿವಿಲೈಸೇಷನ್ ಆಗಿರಬಹುದು ರೀ. ಇವೆಲ್ಲ ನಾಗರಿಕತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಅಧ್ಯಯನ ನಾವು ಮಾಡ್ತೀವಿ. ಗ್ರೀಕ್, ರೋಮನ್ ಆ್ಯಂಡ್ ಅಮೇರಿಕನ್ ಸಿವಿಲೈಸೇಷನ್ ಬಗ್ಗೆ ಅಧ್ಯಯನ ನಾವು ಮಾಡ್ತೀವಿ. ದ ಬರ್ತ್ ಆಫ್ ನ್ಯೂ ರಿಲಿಜನ್ ಬಗ್ಗೆ, ಬುದ್ಧಿಸಮ್ ಆ್ಯಂಡ್ ಮತ್ತು ಜೈನಿಸಮ್ ಬಗ್ಗೆ ನಾವೇನು ಮಾಡ್ತೀವಿ ಈ 6ನೇ ಚಾಪ್ಟರಲ್ಲಿ ನಾವು ಅಧ್ಯಯನ ನಾವು ಮಾಡ್ತೀವಿ. ನೆಕ್ಸ್ಟ್ ಮೌರ್ಯರ ಬಗ್ಗೆ ಅಧ್ಯಯನವನ್ನು ನಾವು ಮಾಡ್ತೀವಿ. ಕುಶಾನರ ಬಗ್ಗೆ ಅಧ್ಯಯನ ನಾವು ಮಾಡ್ತೀವಿ. ವಿಷ್ಣು ಶರ್ಮಾ, ನೀವು ಕಥೆ ಕೇಳಿ ಇರ್ಬೋದು. ವಿಷ್ಣು ಶರ್ಮಾ ಯಾರಾದರೂ ಹೇಳ್ತೀರಾ? ಸೊ ಚಾಣಕ್ಯ, ಎಸ್, 100% ದ್ಯಾಟ್ ಮೀನ್ಸ್ ಚಾಣಕ್ಯನ ಬಗ್ಗೆ ಅಲ್ಲಿ ಅಧ್ಯಯನ ನಾವು ಮಾಡ್ತೀವಿ ರೀ. ಮೌರ್ಯರ ಬಗ್ಗೆ, ಕುಶಾನರ ಬಗ್ಗೆ, ಗುಪ್ತ ಮತ್ತು ವರ್ಧಮಾನ ಮಹಾವೀರನ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇವೆಲ್ಲವೂ ಕೂಡ ಏನಾದರೂ ಭಾರತದ ಉತ್ತರ ಭಾಗದಲ್ಲಿ, ಯಾಕಂದರೆ ನಾವು ಭಾರತವನ್ನು ಏನು ಮಾಡ್ತೀವಿ 2 ಭಾಗಗಳಾಗಿ ಯಾರು. ಸೊ ಐ ಥಿಂಕ್ ಆಲ್ ಆಫ್ ಯು ನೋ ದ್ಯಾಟ್ ಮೀನ್ಸ್ ದ ಹೋಲ್ ದ ವರ್ಲ್ಡ್ or the earth is divided into 2 equal halves. That one is in a northern hemisphere and other one is in the southern hemisphere. We are living in the northern hemisphere. That means in the same way, even the India is also divided into 2 parts. One is in the northern India and another one is in a southern India. That ಲೈಕ್ ದ್ಯಾಟ್ ಉತ್ತರದಲ್ಲಿಯೂ ಕೂಡ ಸಾಕಷ್ಟು ರಾಜರು ಆಳಿ ಹೋದರು, ದಕ್ಷಿಣದಲ್ಲಿಯೂ ಕೂಡ ಸಾಕಷ್ಟು ರಾಜರು ಆಳಿ ಹೋದರು. ಉತ್ತರ ಭಾರತದಲ್ಲಿ ಏನದರಿ, ಮೌರ್ಯರಾಗಿರ್ಬೋದು, ಕುಶಾನರಾಗಿರ್ಬೋದು, ಗುಪ್ತ, ವರ್ಧಮಾನ ಮಹಾವೀರ, ಅವರೆಲ್ಲರೂ ಸಾಕಷ್ಟು ಮಂದಿ, ಅವರೆಲ್ಲರೂ ಆಳಿ ಹೋದರು. ಅದರಂತೆ ದಕ್ಷಿಣ ಭಾರತದಲ್ಲಿಯೂ ಸಹಿತ ಏನದರಿ ಸಾಕಷ್ಟು ರಾಜರ ಕುಟುಂಬಗಳೇನಾಗ್ಯಾವ್ರಿ ಆಳಿ ಹೋಗ್ಯಾವ. ಫಾರ್ ಎಕ್ಸಾಂಪಲ್ ಶಾತವಾಹನರಾಗಿರ್ಬೋದು ರೀ. ಶಾತವಾಹನ, ಕದಂಬ, ಗಂಗಾ, ಚಾಲುಕ್ಯ ಆಫ್ ಬದಾಮಿ ಆ್ಯಂಡ್ ಪಲ್ಲವಾಸ್ ಆಫ್ ಕಂಚಿ ಇರ್ಬೋದು ರೀ. ನೆಕ್ಸ್ಟ್ ಮಾನ್ಯಖೇಟ, ರಾಷ್ಟ್ರಕೂಟ ಆಫ್ ಮಾನ್ಯಖೇಟ ಆಗಿರ್ಬೋದು ರೀ. ಚಾಲುಕ್ಯಾಸ್ ಆಫ್ ಕಲ್ಯಾಣ ಇರ್ಬೋದು. ಚೋಳರ ಬಗ್ಗೆ, ಹೊಯ್ಸಳರ ಬಗ್ಗೆ, ಇವರೆಲ್ಲರ ಬಗ್ಗೆ ನಾವೇನು ಮಾಡ್ತೀವಿ, ಇವು 12 ಚಾಪ್ಟರ್ಸ್ದಲ್ಲಿ ನಾವು ಸ್ಟಡಿಯನ್ನು ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಅಂದ್ರೇನು, ರಾಜ್ಯಶಾಸ್ತ್ರ ಅಂದ್ರೇನು, ಯಾವುದಕ್ಕಾಗಿ ನಾವು ಅದನ್ನು ಕಲಿಬೇಕಾಗ್ಯದ್ರಿ, ಯಾವ ಉದ್ದೇಶಕ್ಕಾಗಿ ಅದನ್ನು ನಾವು ಕಲಿಬೇಕಾಗಿದೆ. ಸಿಟಿಸನ್ ಅಂದ್ರೇನು, ಸಿಟಿಸನ್ಶಿಪ್ ಅಂದ್ರೇನು, ಡೆಮೋಕ್ರಸಿ ಅಂದ್ರೇನು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದ್ರೇನು, ಇವುಗಳ ಬಗ್ಗೆ ನಾವೇನು ಮಾಡ್ತೀವಿ ರೀ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಬಗ್ಗೆ ನಾವು ಅಧ್ಯಯನವನ್ನು ನಾವು ಮಾಡ್ತೀವಿ. ಜೊತೆಗೆ
ಸೋಷಾಲಜಿ, ಜಾಗ್ರಫಿ ಬಗ್ಗೆ ಏನಾದರೆ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು. ನಾಳೆಗೆ ನಿಮ್ಮ ಹೋಮ್ವರ್ಕ್ ಏನಾದರೆ ಕ್ಲಾಸ್ ಮುಗಿದ ತಕ್ಷಣ ಏನು ಮಾಡ್ಬೇಕ್ರಿ, ನಾ ಕೊಟ್ಟಂಥ ಹೋಮ್ವರ್ಕನ್ನು ಬರೋದು ನನ್ನ ನಂಬರಿಗೆ ಏನು ಮಾಡಬೇಕ್ರಿ, ನೀವು ವಾಟ್ಸಪ್ಪನ್ನು ನೀವು ಮಾಡಿರಿ. ಗ್ರೂಪ್ನಲ್ಲಿನೇ ಮಾಡಿ, ಪರ್ಸ್ನಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 8th ಸ್ಟ್ಯಾಂಡರ್ಡ್ ಗ್ರೂಪ್ ಅಲ್ರಿ, ಅದರಲ್ಲೇ ಹಾಕ್ರಿ ನಿಮ್ಮ ಹೆಸರನ್ನು ಬರೋದು. ಏನು ಮಾಡಿ ಬರೀಬೇಕ್ರಿ ಹೋಮ್ವರ್ಕನ್ನು? ಸಿಂಪಲ್ ಅದ ರೀ. ಒಂದು, ಯು ಕ್ಯಾನ್ ರೈಟ್ ಡೌನ್ ಫಸ್ಟ್ ಒನ್, ಡ್ರಾ ದಿ ಇಂಡಿಯನ್ ಮ್ಯಾಪ್, outline map of India. Draw the outline map of India. One. Second one, mark Delhi. One. Bangalore, Bombay, ಸಾಕು. ಇವು 3 ಪ್ಲೇಸ್ಗಳನ್ನು ಮಾರ್ಕ್ ಮಾಡಿ. ಒಂದನೇ ಹೋಮ್ವರ್ಕ್ ಏನಾದ್ರಿ, ಡ್ರಾ ದಿ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ. ಸೆಕೆಂಡ್ ಒನ್, ಮಾರ್ಕ್ ದೆಹಲಿ, ಬೆಂಗಳೂರು ಆ್ಯಂಡ್ ಬಾಂಬೆ. ಥರ್ಡ್ ಒನ್ ಏನಾದ್ರಿ ಹೋಮ್ವರ್ಕ್ ರೀ, ರೈಟ್ all Indian states with their capital city. ಇವು 3 ಏನಾದ್ರಿ ಹೋಮ್ವರ್ಕನ್ನು ನೀವು ಮಾಡಿ ನನ್ನ ವಾಟ್ಸಪ್ ನಂಬರಿಗೆ ನೀವು ಹಾಕಬೇಕು. ನನ್ನ ವಾಟ್ಸಪ್ ನಂಬರು, ಸೊ ನೋಟ್ ಡೌನ್, ಓಕೆ, ಐ ವಿಲ್ ರೀಡ್ ಔಟ್. 9480780760. Thank you. Have a wonderful day.